ಶ್ರೀ ಸಿದ್ಧಗಂಗಾ ಮಠವು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಸ್ಥಿತವಾಗಿದೆ. ಇದು ದೇಶದ ಪ್ರಸಿದ್ಧ ಧಾರ್ಮಿಕ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲೊಂದು. ಈ ಮಠವು ಲಿಂಗಾಯತ ಪರಂಪರೆಯ ಪ್ರಮುಖ ಪೀಠವಾಗಿದ್ದು, ಅನುಭವ ಮಂಟಪದ ಧ್ಯೇಯಗಳನ್ನು ಮುಂದುವರೆಸುತ್ತಿದೆ. ಈ ಮಠದ ಸ್ಥಾಪಕರು ಶ್ರೀ ಸಿದ್ಧಗಂಗೇಶ್ವರ ಸ್ವಾಮೀಜಿ. ಅವರು ಶ್ರೇಷ್ಠ ತಪಸ್ವಿಯಾಗಿದ್ದರು ಮತ್ತು ಜಲಸಂಧಾನ, ಶಿಕ್ಷಣ ಹಾಗೂ ಅನ್ನದಾನ ಸೇವೆಗಳಲ್ಲಿ ತಮ್ಮ ಜೀವನವನ್ನೇ ಸಮರ್ಪಿಸಿದರು. ಅವರ ಪವಿತ್ರ ತಪಸ್ಸಿನಿಂದ ಮಠದ ಬಳಿ ಇದ್ದ ಗುಹೆಯಲ್ಲಿ ನಿರಂತರವಾಗಿ ನೀರು ಹರಿಯುತ್ತಿದೆ. ಇದನ್ನು ಸಿದ್ಧಗಂಗಾ ಎಂದು ಕರೆಯಲಾಗುತ್ತದೆ. ಈ ಮಠವು ಕಳೆದ ಕೆಲವು ದಶಕಗಳಿಂದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಮುಖಾಂತರ ಹೆಚ್ಚು ಪ್ರಸಿದ್ಧಿಗೆ ಬಂದಿತು. ಅವರನ್ನು ನಡೆಯುವ ದೇವರು ಎಂದು ಜನರು ಆರಾಧಿಸುತ್ತಿದ್ದರು. ಅವರು ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಊಟ ನೀಡುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿದ್ದವರು. ಅವರ ಜೀವಿತಾವಧಿಯಲ್ಲಿ ಮಠವು ಒಂದು ವಿದ್ಯಾಕ್ಷೇತ್ರವಾಗಿ ರೂಪಾಂತರಗೊಂಡಿತು. ಇಂದು ಶ್ರೀ ಸಿದ್ಧಗಂಗಾ ಮಠವು ಅನೇಕ ಶಾಲೆಗಳು, ಕಾಲೇಜುಗಳು ಮತ್ತು ಸಂಶೋಧನಾ ಸಂಸ್ಥೆಗಳನ್ನು ನಿರ್ವಹಿಸುತ್ತಿದೆ. ಅದು ಆಧ್ಯಾತ್ಮ, ಶಿಕ್ಷಣ ಹಾಗೂ ಸಮಾಜ ಸೇವೆಯ ಸಂಕೇತವಾಗಿದೆ. ಈ ಮಠದ ಚರಿತ್ರೆ ಕೇವಲ ಧರ್ಮದ ವಿಚಾರವಲ್ಲ, ಅದು ಮನುಷ್ಯತೆಯ, ಸೇವೆಯ ಮತ್ತು ಬದ್ಧತೆಯ ಕಥೆಯಾಗಿದೆ.